ನೇಹಾ ಕೊಲೆ ಖಂಡಿಸಿ ದಿಂಗಾಲೇಶ್ವರ ಶ್ರೀ ಪ್ರೊಟೆಸ್ಟ್ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಮಠಾಧೀಶರಿಂದ ಪ್ರತಿಭಟನೆ. ಕೊಲೆ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಒತ್ತಾಯ. ಜೊತೆಗೆ ಇನ್ಮುಂದೆ ಹೆಣ್ಮಕ್ಳು ಕೂಡ ಆಯುಧ ಇಟ್ಕೊಳ್ಬೇಕು. ಕೊಲೆಯಾದ ದಿನ ಎಲ್ಲರೂ ಕೂಡ ಸುಮ್ಮನೆ ನಿಂತ್ಕೊಂಡಿದ್ರು. ಆಕೆ ಬಳಿ ಆಯುಧ ಇದ್ದಿದ್ರೆ ಆಕೆ ರಕ್ಷಣೆ ಮಾಡ್ಕೊಳ್ತಾ ಇದ್ಲು. ಮಹಿಳೆಯರು ಆಯುಧ ಇಟ್ಕೊಳ್ಳುವಂಥದ್ದು ಉತ್ತಮ ಅಂತ ಶ್ರೀಗಳು ಹೇಳಿದ್ದಾರೆ. ಆಕೆ ಬಳಿ ಏನಾದರೂ ವೆಪನ್ ಇದ್ದಿದ್ರೆ, ಆಯುಧ ಇದ್ದಿದ್ರೆ ಆಕೆ ಸೇಫ್ ಆಗುವಂಥ ಚಾನ್ಸಸ್ ಇತ್ತು, ಪ್ರತಿರೋಧ ಒಡ್ಡುವಂಥ ಚಾನ್ಸಸ್ ಇತ್ತು. ಹುಬ್ಬಳ್ಳಿಯ ಪ್ರತಿಭಟನೆಯಲ್ಲಿ ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ದಾರೆ, ಮಹಿಳೆಯರು ಕೂಡ ಆಯುಧ ಇಟ್ಟುಕೊಳ್ಳೋದು ಉತ್ತಮ ಅಂತ ಹೇಳಿದ್ದಾರೆ. ಸೊ ಇದು ನೇಹಾ ಕೊಲೆಯನ್ನು ಖಂಡಿಸಿ ದಿಂಗಾಲೇಶ್ವರ ಶ್ರೀ ಪ್ರೊಟೆಸ್ಟ್ ಮಾಡಿರೋದು. ಸೊ ಭಿತ್ತಿಪತ್ರಗಳನ್ನು ಕೂಡ ನೋಡ್ತಾ ಇದ್ದೀರಾ. ನೇಹಾಳಿಗೆ ನ್ಯಾಯ ಕೊಡಿ. ಸೊ ಹೀಗೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಮಠಾಧೀಶರಿಂದ ಪ್ರತಿಭಟನೆ. ಸೊ ಕೊಲೆ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಇಲ್ಲಿ ರಕ್ಷಣೆ ಮಾಡತಕ್ಕಂಥವ್ರು ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಯಾವುದೇ ಸರ್ಕಾರ ಇರಲಿ, ಇಂತಹ ಕೊಲೆಗಳನ್ನ, ಇಂತಹ ದುರಂತ ಘಟನೆಗಳನ್ನ ಹಗುರವಾಗಿ ತೆಗೆದುಕೊಳ್ತಕ್ಕಂತಹದ್ದು ಬಹುಶಃ ಈ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದೆಯೋ ಇಲ್ಲೋ ಅನ್ನುವಂತಹ ಕೇಳುವ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು. ಏಕಕಾಲದಲ್ಲಿ ಗದಗನೊಳಗೆ 4 ಹೆಣಗಳು ಬೀಳ್ತವೆ, ಬೆಂಗಳೂರಿನಲ್ಲಿ ಹೆಣಗಳು ಬೀಳ್ತವೆ, ತುಮಕೂರಿನಲ್ಲಿ ಬೀಳ್ತವೆ, ಹುಬ್ಬಳ್ಳಿಯಲ್ಲಿ ಹಾಡು ಹಗಲನೆ ಒಂದು ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ಆಗ್ತದೆ. ಬಹಳ ನೋವಿನ ಸಂಗತಿ ಅಂತಂದ್ರ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕೇಳುವ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ಅಂತಕ್ಕಂಥದ್ದು. ಇದಕ್ಕೆ ಲವ್ ಜಿಹಾದ್ ಅಂತಕ್ಕಂತಹ ಶಬ್ದವನ್ನ ಒಂದು ಪಕ್ಷದವರು ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನೊಂದು ಪಕ್ಷದವರು ಅದು ವೈಯಕ್ತಿಕ ಪ್ರಕರಣ ಅನ್ನುವಂತಹ ನಿರ್ಲಕ್ಷ್ಯದ ಮಾತನ್ನ ಆಡ್ತಾ ಇದ್ದಾರೆ. ಯಾರು ಇಲ್ಲಿ ರಕ್ಷಣೆ ಮಾಡತಕ್ಕಂಥವ್ರು ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಯಾವುದೇ ಸರ್ಕಾರ ಇರಲಿ, ಇಂತಹ ಕೊಲೆಗಳನ್ನ, ಇಂತಹ ದುರಂತ ಘಟನೆಗಳನ್ನ ಹಗುರವಾಗಿ ತೆಗೆದುಕೊಳ್ತಕ್ಕಂತಹದ್ದು ಬಹುಶಃ ಈ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದೆಯೋ ಇಲ್ಲೋ ಅನ್ನುವಂತಹ ಕೇಳುವ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು. ಏಕಕಾಲದಲ್ಲಿ ಗದಗನೊಳಗೆ 4 ಹೆಣಗಳು ಬೀಳ್ತವೆ, ಬೆಂಗಳೂರಿನಲ್ಲಿ ಹೆಣಗಳು ಬೀಳ್ತವೆ, ತುಮಕೂರಿನಲ್ಲಿ ಬೀಳ್ತವೆ, ಹುಬ್ಬಳ್ಳಿಯಲ್ಲಿ ಹಾಡು ಹಗಲನೆ ಒಂದು ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ಆಗ್ತದೆ. ಬಹಳ ನೋವಿನ ಸಂಗತಿ ಅಂತಂದ್ರ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕೇಳುವ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ಅಂತಕ್ಕಂಥದ್ದು. ಇದಕ್ಕೆ ಲವ್ ಜಿಹಾದ್ ಅಂತಕ್ಕಂತಹ ಶಬ್ದವನ್ನ ಒಂದು ಪಕ್ಷದವರು ಪ್ರಯೋಗ ಒಂದು ಬಹುದೊಡ್ಡ ಸಂಸ್ಥೆಯ ಆವರಣದಲ್ಲಿ ನಡೆದಿರತಕ್ಕಂತಹದ್ದು. ಈ ದೇಶದ ಕಾನೂನು, ಸಮಾಜ, ಎಲ್ಲರೂ ಸಾಧು ಸನ್ಯಾಸಿಗಳು ತಲೆ ತಗ್ಗಿಸುವಂತಹ ಕಾರ್ಯ ಇದಾಗಿದೆ. ಪ್ರಧಾನಮಂತ್ರಿಗಳು ಹೇಳ್ತಾರೆ, ಹೆಣ್ಣು ಮಕ್ಕಳನ್ನು ಹೆಚ್ಚಿಸಬೇಕು, ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿ. ನಾನು ಹೇಳೋದಿಷ್ಟೇ, ಅವ್ರನ್ನ ರಕ್ಷಿಸಬೇಕು ಅಂತಕ್ಕಂತಹ ಮನವಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ರಕ್ಷಣೆ ಆದ ನಂತರದಲ್ಲಿ ಶಿಕ್ಷಣನೇ ಹೊರತಾಗಿ ರಕ್ಷಣೆ ಇಲ್ಲದ ಸ್ತ್ರೀಗೆ ಶಿಕ್ಷಣದ ಉಪಯೋಗ ಏನಾಗ್ತದೆ ಅಂತಕ್ಕಂಥದ್ದು. ಅವರ ಆತ್ಮರಕ್ಷಣೆಗಾಗಿ ಅವರಿಗೊಂದು ಶಸ್ತ್ರ ಬೇಕು ಅಂತಕ್ಕಂಥದ್ದು. ಯಾವುದೇ ಪಾಪಿಗಳು ಬಂದರೆ ಆಗಿಂದಾಗನೇ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂತಹ ಒಂದು ವ್ಯವಸ್ಥೆ, ಕಾನೂನು ಈ ದೇಶದಲ್ಲಿ ಬಂದಾಗ ಮಾತ್ರ ಬಹುಶಃ ಈ ದೇಶದ ಮಹಿಳೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಪಾಲಕರು ಅವನಿಗೆ ಯಾವುದೇ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಆ ಧರ್ಮದವರು ಯಾವುದೇ ಶಿಕ್ಷೆಯನ್ನು ಕೊಟ್ಟರೂ ಕೂಡ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಬಹುಶಃ ಪಾಲಕರು ಒಪ್ಪಿಕೊಂಡ ನಂತರದಲ್ಲಿ, ಆ ಧರ್ಮ ಒಪ್ಪಿಕೊಂಡ ನಂತರದಲ್ಲಿ, ಇಡೀ ದೇಶ ಒಪ್ಪಿಕೊಂಡ ನಂತರದಲ್ಲಿ ಇವರು ಯಾವ ಕಾರಣಕ್ಕಾಗಿ ಅದನ್ನು ತಡೆ ಹಿಡಿತಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತಿನ ದಿವಸ ಸಮಾಜದ ಮುಂದಿದೆ ಅಂತಕ್ಕಂಥದ್ದು. ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನು ತೋರಿದೆ. ಇನ್ನು ನೇಹಾ ಹಿರೇಮಠ ನಿವಾಸಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿ ಭೇಟಿ. ನೇಹಾ ತಂದೆ ನಿರಂಜನ್ಗೆ ದಿಂಗಾಲೇಶ್ವರ ಶ್ರೀಗಳು ಸಾಂತ್ವನ ಹೇಳಿದರು. ನೇಹಾ ಹಿರೇಮಠ ನಿವಾಸಕ್ಕೆ ದಿಂಗಾಲೇಶ್ವರ ಶ್ರೀಗಳು ಭೇಟಿ ನೀಡಿ ಅಲ್ಲಿ ಅವರ ತಂದೆಗೆ, ನೇಹಾ ತಂದೆ ನಿರಂಜನ್ಗೆ ಸಾಂತ್ವನ ಹೇಳಿದರು. ಸ್ವಾಮೀಜಿಗಳ ಮುಂದೆ ಅಸಮಾಧಾನ ಹೊರಹಾಕಿದ್ರು ನಿರಂಜನ್. ದಿಂಗಾಲೇಶ್ವರ ಶ್ರೀಗಳ ಮುಂದೆ ಕಣ್ಣೀರು ಹಾಕಿದ್ರು ನೇಹಾ ತಂದೆ. ಸರ್ಕಾರ ಬದಲಿಸೋ ತಾಕತ್ ನಿಮಗೆ ಇದೆ, ನ್ಯಾಯ ಕೊಡಿಸಿ ಅಂತ ಹೇಳಿದ್ದಾರೆ. ನನ್ನ ಮಗಳು ವಜ್ರಕ್ಕೆ ಕೆಟ್ಟ ಹೆಸರು ತಂದಿದ್ದಾರೆ. ಸ್ವಾಮೀಜಿ ಮುಂದೆ ನೇಹಾ ತಂದೆ ನಿರಂಜನ್ ಹಿರೇಮಠ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭ. ದಿಂಗಾಲೇಶ್ವರ ಶ್ರೀಗಳು ಇನ್ನೊಂದಷ್ಟು ಮಠಾಧೀಶರು ಕೂಡ ಅಲ್ಲಿ ಭೇಟಿ ನೀಡಿ ಮಾತನಾಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ತಗೋಪಪ್ಪ ಅಂತಿದ್ಲು,
ಮಗಳಿಲ್ಲ ಇಷ್ಟು ನೋಡಿದ್ರೆ ಚಕ್ಕ ಖುಷಿ ಆಗುತ್ತೆ. ದೊಡ್ಡ ಜರು ಮಾಡ್ತಾರೆ, ಸಣ್ಣ ಜರು ಮಾಡ್ತಾರೆ. ಹಿಂಗಾಗಿ ಅಂತ ಬರೋಕ ಬಲಗೈರಿ ನನ್ನ ಮನೆ ಹಿಂಗ ಮಾಡ್ದಾಗಿದ್ರಿ ಬುದ್ಧಿ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಬುದ್ಧಿ? ನನ್ನ ಮಗಳ ಇವತ್ತು ಬಂಗಾರಿ ಚಿನ್ನದ ವಜ್ರ ಮೇಲೆ ಸಂಶಯ ಮಾಡಿದ್ರ ಬುದ್ಧಿ. ಕಾಣದ ಕೈ ಕೆಲಸ ಮಾಡಾದ ಬುದ್ಧಿ. ದಿಕ್ ತೋರ್ಸಕ್ಕ ನೀವು ಎತ್ತರದನ್ನಿಲ್ಲೇ ಮಾತಾಡ್ಬೇಕು ಬುದ್ಧಿ. ಬಾಳ ಐತಿ. ಒಂದೇ ದಿವ್ಸ ಎಷ್ಟು ಚಂದ ಮಾತಾಡಿ ಎಲ್ಲಾ ಸಪೋರ್ಟ್ ಮಾಡಿ ನ್ಯಾಯ ಕೊಡಿಸ್ತೀವಿ ಅಂದ್ರು. ಆಫೀಸರು ಎಲ್ಲಾರು ಅಂದ್ರು. ಅವದೇ ಆಫೀಸರ್ ಕಡೆಯಿಂದ ಹೇಳಿಕೆ ಕೊಟ್ಟು ಮಂತ್ರಿಗಳ ಕಡೆಯಿಂದ ಹೇಳಿಕೆ ಕೊಡ್ತಾರ ಬುದ್ಧಿ. ಯಾಕೆ ಇಂತ ಬಣ್ಣ ಬದಲಿಸ್ತಾರ ಬುದ್ಧಿ? ಯಾರನ್ನ ಉಳಿಸೋರ್ ಅದಾರ? ಯಾಕೆ ಇವ್ರಿಗೆ ವೀಚ ಲಿಂಗಾಯತ ಸಮಾಜ ಬೇಡ? ಹಿಂದೂ ಧರ್ಮದ ಯುವಕರು ಬೇಡನೇ ಇವ್ರಿಗೆ ಜಾತ್ಯತೀತವಾಗಿ ಬೆಂಬಲ ಕೊಟ್ಟಾರ ಬುದ್ಧಿ. ಇಂಥ ಸಮಾಜದವ್ರು ಕೊಟ್ಟಿಲ್ಲ ಅಂತಲ್ಲ, ಎಲ್ಲಾ ಸಮಾಜದವ್ರು ನಿಂತಾರ ನಮ್ ಬೆನ್ನಿಗೆ. ಅಂತವ್ರು ಹಿಂಗ ಮಾತಾಡ್ತಾರಂತ ಬುದ್ಧಿ. ಯಾವ ರೀತಿ ಸರ್ಕಾರ ವ್ಯವಸ್ಥೆ ಹಾಳಾಗಿತ್ತು ಬುದ್ಧಿ.